ಸ್ನೇಹಿತರೆ, ರಾಬರ್ಟ್ ಕಿಯೋಸಾಕಿ ಅವರು ಬರೆದಿರೋ ಬುಕ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ನ ಒಂದು ಈ ರೀತಿ ಬುಕ್ ಅಂತ ಹೇಳ್ತಾರೆ. ಅದನ್ನ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿ ಓದಲೇಬೇಕು. ಯಾರು 95 ಜಾಬ್ ಚಕ್ರವ್ಯೂಹದಿಂದ ಹೊರಗೆ ಬರಬೇಕು ಅಂತ ಇರ್ತಾರೋ, ಯಾರು ನಿಜವಾದ ಶ್ರೀಮಂತ ಆಗ್ಬೇಕು ಅಂತ ಇರ್ತಾರೋ. ನಿಜವಾದ ಶ್ರೀಮಂತ ನಾನೇ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ನಮ್ಮ ಅಕ್ಕ ಪಕ್ಕ ಕೆಲವು ಈ ರೀತಿ ಶ್ರೀಮಂತ ಜನರಿರ್ತಾರೆ. ಅವರು ನೋಡೋದಕ್ಕೇನೋ ಶ್ರೀಮಂತರೇ, ಆದ್ರೆ ಒಳಗಿಂದ ಪೂರ್ಣ ರೀತಿ ಖಾಲಿ ಡಬ್ಬ ಆಗಿರ್ತಾರೆ. ಮತ್ತೆ ಇದೆಲ್ಲ ನಿಮಗೆ ಮುಂದೆ ಅರ್ಥ ಆಗುತ್ತೆ. ನೀವು ಆ ಜನರ ತುಲನೆಯಲ್ಲಿ ಎಷ್ಟು ಚೆನ್ನಾಗಿದ್ದೀರಾ. ಯಾರು ತಮ್ಮನ್ನ ಶ್ರೀಮಂತರ ತರ ತೋರಿಸ್ತಾರೆ, ಆದ್ರೆ ವಾಸ್ತವದಲ್ಲಿ ಅವರು ಇರೋದಿಲ್ಲ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಒಂದು ಈ ರೀತಿ ಬುಕ್. ಅದನ್ನ ಓದೋದಕ್ಕೆ ಸಾಕಷ್ಟು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮತ್ತೆ ಸಾಕಷ್ಟು ಸಕ್ಸಸ್ಫುಲ್ ಲೀಡರ್ಸ್ ಸಲಹೆ ಕೊಡ್ತಾರೆ. ಅದಕ್ಕೆ ಬನ್ನಿ ತಿಳಿಯೋಣ, ಕೊನೆಗೂ ಈ ಬುಕ್ ಅಲ್ಲಿ ಅಂತದ್ದೇನು ಶ್ರೀಮಂತರಾಗುವ ರಹಸ್ಯ ಅಡಗಿದೆ, ಅದನ್ನ ಇದು ಅಷ್ಟೊಂದು ಸ್ಪೆಷಲ್ ಆಗಿಡೋದು. ಸ್ನೇಹಿತರೆ, ರಾಬರ್ಟ್ ಯಾವಾಗ 9 ವರ್ಷದವರಿದ್ರು, ಆಗ ಅವರ ಸ್ಕೂಲ್ ನ ಕೆಲವು ಶ್ರೀಮಂತ ಮಕ್ಕಳು ತಮ್ಮ ವೀಕೆಂಡ್ ನ ಎಂಜಾಯ್ ಮಾಡೋದಕ್ಕೆ ತಮ್ಮ ಒಬ್ಬ ಶ್ರೀಮಂತ ಸ್ನೇಹಿತನ ಜೊತೆ ಸಮುದ್ರದ ಕಡಲಲ್ಲಿ ಇದ್ದ ಮನೆಗೆ ಹೋಗ್ತಿದ್ರು. ಆದ್ರೆ ಅವರು ರಾಬರ್ಟ್ ನ ಇನ್ವೈಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ರಾಬರ್ಟ್ ಬಡವರಾಗಿದ್ರು. ಮತ್ತೆ ಈ ವಿಷಯದಿಂದ ರಾಬರ್ಟ್ ಗೆ ತುಂಬಾ ಬೇಜಾರಾಯ್ತು. ಮತ್ತೆ ಅವರು ತಮ್ಮ ಮನೆಗೆ ಹೋಗಿ ತಮ್ಮ ಡ್ಯಾಡಿಗೆ ಕೇಳಿದ್ರು, ಡ್ಯಾಡಿ, ನೀವು ನನಗೆ ಹೇಳ್ಬೋದಾ ಶ್ರೀಮಂತರು ಹೇಗಾಗ್ತಾರಂತ? ಆದ್ರೆ ಈ ಮಾತಿಗೆ ಅವರ ಡ್ಯಾಡಿ ಹತ್ರ ಯಾವುದೇ ಉತ್ತರ ಇರಲಿಲ್ಲ. ಕೆಲವು ಸಮಯದ ತನಕ ಯೋಚನೆ ಮಾಡಿದ ಮೇಲೆ ಅವರು ಹೇಳಿದ್ರು, ನೋಡ್ ಮಗು, ಏನಾದ್ರೂ ನೀನು ಶ್ರೀಮಂತ ಆಗ್ಬೇಕು ಅಂದ್ರೆ ಆಗ ನೀನು ಹಣ ಸಂಪಾದನೆ ಮಾಡೋದು ಕಲಿಬೇಕಾಗುತ್ತೆ. ಮತ್ತೆ ಅದಕ್ಕೋಸ್ಕರ ನೀನು ನಿನ್ನ ಬುದ್ಧಿಶಕ್ತಿಯ ಉಪಯೋಗ ಮಾಡು. ಇಷ್ಟನ್ನ ಕೇಳಿದ ಮೇಲೆ ರಾಬರ್ಟ್ ಅರ್ಥ ಮಾಡ್ಕೊಂಡ್ರು, ನಿಜವಾಗ್ಲೂ ಅವ್ರ ಹತ್ರ ಇದಕ್ಕೆ ಯಾವುದೇ ಉತ್ತರ ಇಲ್ಲ, ಶ್ರೀಮಂತರು ಹೇಗೆ ಆಗ್ತಾರೆ ಅಂತ. ಮುಂದಿನ ದಿನನೇ ರಾಬರ್ಟ್ ಮತ್ತೆ ಅವರ ಕ್ಲೋಸ್ ಫ್ರೆಂಡ್ ಮೈಕ್ ಜೊತೆ ಸೇರಿ ಹಣ ಸಂಪಾದನೆ ಮಾಡೋ ಒಂದು ಐಡಿಯಾ ಕಂಡುಹಿಡಿದ್ರು. ಮತ್ತೆ ಅವರು ಕೆಲವು ಹಳೆಯ ಜಿಂಕ್ ಕಾಯಿನ್ ಗಳನ್ನ ಒಂದು ಕಡೆ ಸಂಗ್ರಹಣೆ ಮಾಡಿ ಮತ್ತೆ ಅದನ್ನ ಕರಗಿಸಿ ಅವರು ನಕಲಿ ಕಾಯಿನ್ ಗಳನ್ನ ತಯಾರಿ ಮಾಡಿದ್ರು. ಆದ್ರೆ ಇದ್ರ ಮೇಲೆ ರಾಬರ್ಟ್ ನ ಡ್ಯಾಡಿ ಹೇಳಿದ್ರು, ನೋಡ್ ಮಗು, ಈ ರೀತಿ ಮಾಡೋದು ಕಾನೂನಿನ ಅಪರಾಧ ಆಗುತ್ತೆ. ಏನಾದ್ರೂ ನೀನು ನಿಜವಾಗ್ಲೂ ಸರಿಯಾದ ರೀತಿಯಲ್ಲಿ ಹಣ ಸಂಪಾದಿಸೋದು ಕಲಿಬೇಕು ಅಂತ ಇದ್ರೆ ಆಗ ನೀನು ಈ ಪ್ರಶ್ನೆನ ನಿನ್ನ ಫ್ರೆಂಡ್ ಮೈಕ್ ತಂದೆಗೆ ಕೇಳ್ಬೇಕು. ಮತ್ತೆ ಇಲ್ಲಿಂದಾನೇ ರಾಬರ್ಟ್ ಲೈಫ್ ಅಲ್ಲಿ ಮೈಕ್ ಅವರ ತಂದೆಯ ಎಂಟ್ರಿ ಆಗುತ್ತೆ. ಅವರನ್ನ ಇವರು ಬಾಯಿ ಮಾತಿಗೆ ತಂದೆ ಅಂತ ಕರಿತಿದ್ರು. ಮತ್ತೆ ಅವರನ್ನ ಇವರು ರಿಚ್ ಡ್ಯಾಡ್ ಅಂತ ಕರಿತಿದ್ರು. ಮತ್ತೆ ಆಮೇಲೆ ಅವರು ರಿಚ್ ಡ್ಯಾಡಿ ಹತ್ರ ಹೋಗಿ ಇದೇ ಪ್ರಶ್ನೆನ ಕೇಳ್ತಾರೆ, ಏನ್ ನೀವು ನಮಗೆ ಹೇಳ್ಬೋದಾ ಶ್ರೀಮಂತರು ಹೇಗಾಗ್ತಾರೆ ಅಂತ? ಮತ್ತೆ ಇಲ್ಲಿಂದಾನೇ ರಾಬರ್ಟ್ ನ ಫೈನಾನ್ಷಿಯಲ್ ಎಜುಕೇಶನ್ ಜರ್ನಿ ಶುರು ಆಗುತ್ತೆ. ಅವರ ರಿಚ್ ಡ್ಯಾಡಿ ಅವರಿಗೆ ಅವರ ಲೈಫ್ ಅಲ್ಲಿ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಶ್ರೀಮಂತರಾಗೋದಕ್ಕೆ ಮತ್ತೆ ಸದಾ ಶ್ರೀಮಂತರಾಗಿ ಇರೋದಕ್ಕೆ ಕೆಲವು ಇಂಪಾರ್ಟೆಂಟ್ ಲೆಸನ್ಸ್ ಕಲಿಸ್ತಾರೆ. ಲೈಕ್ ಯಾವ ತರ ಹಣನ ಮ್ಯಾನೇಜ್ ಮಾಡೋದು, ಹಣದಿಂದ ಹಣನ ಹೇಗೆ ಮಾಡೋದು, ಮತ್ತೆ ಈ ರೀತಿ ಯಾವ ತಪ್ಪುಗಳಿದೆ, ಅದರಿಂದ ಬಡವ ಸದಾ ಬಡವನಾಗ್ತಾನೆ, ಹೇಗೆ ಶ್ರೀಮಂತರು ಕೆಲಸ ಮಾಡ್ತಾ ಶ್ರೀಮಂತರಾಗ್ತಾರೆ ಮತ್ತೆ ಅವರ ಲೈಫ್ ನು ಎಂಜಾಯ್ ಕೂಡ ಮಾಡ್ತಾರೆ, ಯಾಕೆ ಬಡವರು ಕಷ್ಟಪಟ್ಟು ಕೆಲಸ ಮಾಡಿದ್ರು ದುಡ್ಡನ್ನ ಕೂಡಿಟ್ರು ಒಂದು ಆವರೇಜ್ ಮಿಡಲ್ ಕ್ಲಾಸ್ ಲೈಫ್ ನ ಬದುಕ್ತಾರೆ. ಇವೆಲ್ಲ ವಿಷಯಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಕಾರಣ ನೀವು ಲೈಫ್ ಅಲ್ಲಿ ಸ್ಟ್ರಗಲ್ ಮಾಡಬೇಕಾಗುತ್ತೆ. ವೆಲ್, ಇದರ ಆನ್ಸರ್ ರಾಬರ್ಟ್ ಕಿಯೋಸಾಕಿ ಅವರ ಬುಕ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸ್ಟ್ರಾಟಜಿಕಲಿ ನಿಮ್ಮ ಲೈಫ್ ಮೇಲೆ ಅಪ್ಲೈ ಮಾಡಿದ್ರೆ ಆಗ ನೀವು ಕೂಡ ನಿಮ್ಮ ಡ್ರೀಮ್ ಲೈಫ್ ಬದುಕಬಹುದು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಲ್ಲಿ ರಾಬರ್ಟ್ 5 ಮೇನ್ ಲೆಸನ್ ಮೇಲೆ ಫೋಕಸ್ ಮಾಡಿದ್ದಾರೆ. ಇದು ನಿಮಗೆ ಕಲಿಸುತ್ತೆ ಶ್ರೀಮಂತರು ತಮ್ಮ ಹಣ ಬೆಳೆಸೋದಕ್ಕೆ ಎಲ್ಲಿ ಹಾಕ್ತಾರೆ. ಇದೇ ರೀತಿ ನಿಮಗೆ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗಿಂತ ಮುಂಚೆ ನಿಮ್ಮಲ್ಲಿ ಮುಂದಾಲೋಚನೆ ಮಾಡುವ ಕ್ಷಮತೆ ಇದ್ದು ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ ಪಡಿಬೇಕು ಅಂತ ಇದ್ರೆ ಆಗ ಬಜಾಜ್ ಅಲೈನ್ಸ್ ಲೈಫ್ NFO ಅವರ ನಿಫ್ಟಿ 500 ಮಲ್ಟಿ ಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ 50 ಇಂಡೆಕ್ಸ್ ಫಂಡ್ ಒಂದು ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ. ನೀವು ಇದರಲ್ಲಿ ಮಂತ್ಲಿ 2000 ಇಂದ ಶುರು ಮಾಡಬಹುದು. ಈ ಫಂಡ್ NAV 10 ರೂಪಾಯಿಲಿ ಅವೈಲೇಬಲ್ ಇದೆ. ಆದ್ರೆ ಕೇವಲ ಒಂದಿನ ಮಾತ್ರ, ಇದೇ ತಿಂಗಳು 14ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ NFO ಹಣನ 500 ಲಾರ್ಜ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಪನಿಗಳ ಸೆಗ್ಮೆಂಟ್ ಇಂದ ಯಾವುದರ ಕ್ವಾಲಿಟಿ ಚೆನ್ನಾಗಿದ್ದು ಮೊಮೆಂಟಮ್ ಕೊಡುತ್ತೋ ಅದರಲ್ಲಿ ಬೆಸ್ಟ್ 50 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಈ ಇಂಡೆಕ್ಸ್ 22.9% ರಿಟರ್ನ್ ಕೊಟ್ಟಿದೆ ಕಳೆದ 10 ವರ್ಷದಲ್ಲಿ ಮತ್ತೆ 30.7% ರಿಟರ್ನ್ ಕಳೆದ 5 ವರ್ಷದಲ್ಲಿ. ಅಂದ್ರೆ ಈ ರೀತಿ ತಿಳ್ಕೊಳ್ಳಿ, 2014ರಲ್ಲಿ ಇಂಡೆಕ್ಸ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 7.9 ಲಕ್ಷ ತನಕ ಬೆಳೀತಿತ್ತು 10 ವರ್ಷಗಳಲ್ಲಿ. ಮತ್ತೆ ನಿಮಗೆ ಇಲ್ಲಿ 120 ಪಟ್ಟು ಲೈಫ್ ಕವರ್ ಸಿಗುತ್ತೆ. ಹಾಗೆ ಇಲ್ಲಿ ನೀವು ಕಟ್ಟುವ ಪ್ರೀಮಿಯಂ 2 ಲಕ್ಷದ ಒಳಗಿದ್ರೆ ಆಗ ನಿಮ್ಮ ಲಾಭಕ್ಕೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಮತ್ತೆ ನೀವೇನಾದ್ರೂ NRIs ಆಗಿದ್ರೆ ತಿಂಗಳಿಗೆ 18,000 ಇಂದನೂ ಶುರು ಮಾಡಬಹುದು. ಈ NFO ಕೆಲವು ದಿನ ಮಾತ್ರ ಇದೆ. ಇದೇ ತಿಂಗಳು 14ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನಂತರ ಹೋಗಿ ನೋಡಿ. ಸ್ನೇಹಿತರೆ, ಈಗ ನೋಡೋಣ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಲ್ಲಿರೋ 5 ಮೇನ್ ಲೆಸನ್. ಲೆಸನ್ ನಂಬರ್ 1, ಶ್ರೀಮಂತ ಜನರು ಹಣಕ್ಕೋಸ್ಕರ ಕೆಲಸ ಮಾಡಲ್ಲ. ಸ್ನೇಹಿತರೆ, ರಾಬರ್ಟ್ ಹೇಳ್ತಾರೆ, ಜಗತ್ತಿನ ಹೆಚ್ಚು ಪಾಲು ಜನ ರ್ಯಾಟ್ ರೇಸ್ ಅಲ್ಲಿ ತಗಲಾಕೊಂಡಿದ್ದಾರೆ. ಅವರು ಚೆನ್ನಾಗಿ ಓದ್ತಾರೆ, ದೊಡ್ಡ ಡಿಗ್ರಿ ತಗೋತಾರೆ, ಮತ್ತೆ ಒಂದು ಕೆಲಸ ಸಿಕ್ಕಿದ ನಂತರ ಮದುವೆ ಮಾಡ್ತಾರೆ, ಮತ್ತೆ ಒಂದು ಒಳ್ಳೆ ಮನೆ ಮತ್ತೆ ಗಾಡಿ ಖರೀದಿ ಮಾಡ್ತಾರೆ. ನಂತರ ಅವರು ತಮ್ಮ ಬಾಕಿ ಉಳಿದಿರೋ ಜೀವನ ಅವರ ಕೆಲಸದಿಂದ ಸಂಪಾದಿಸಿರೋ ಹಣದಿಂದ ತಮ್ಮ ಮನೆ ಮತ್ತೆ ಗಾಡಿಯ ಲೋನ್ ಕಟ್ತಾ ಕಳೀತಾರೆ. ಮತ್ತೆ ಯಾವಾಗ ಅವರಿಗೆ ಮತ್ತೆ ಒಳ್ಳೆ ಆಫರ್ ಸಿಗುತ್ತೋ ಆಗ ಅವರು ಮತ್ತೊಂದು ಸರಿ ಲೋನ್ ಅಲ್ಲಿ ದುಬಾರಿ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಅವರಿಗೆ ವಿಷಯದ ಬಗ್ಗೆ ಅರಿವೇ ಆಗಲ್ಲ. ಅವರು ಶ್ರಮನ ಎಲ್ಲರಿಗಿಂತ ಜಾಸ್ತಿನೇ ಮಾಡ್ತಾರೆ, ಆದ್ರೆ ಅವರ ಶ್ರಮದ ನಿಜವಾದ ಲಾಭ ಬೇರೆ ಯಾರಿಗೂ ಆಗುತ್ತೆ. ತುಂಬಾ ಜನರು ಈ ರ್ಯಾಟ್ ರೇಸ್ ಇಂದ ಹೊರಗೆ ಬರಬೇಕು ಅಂತ ಇದ್ದಾರೆ, ಆದ್ರೆ ಅಲ್ಲಿ ತನಕ ತುಂಬಾ ಸಮಯ ಕಳೆದು ಹೋಗುತ್ತೆ. ಅವರಿಗೆ ಇಷ್ಟ ಇಲ್ಲದೆ ಇದ್ರು ತಮ್ಮ ಜವಾಬ್ದಾರಿಗಳು, ಸಮಾಜದಲ್ಲಿರೋ ಮರ್ಯಾದೆ ಮತ್ತೆ ಹೆದರಿಕೆಯಿಂದ ಹಾಗೆ ತುಂಬಾ ಕಾರಣಗಳಿಂದ ಪದೇ ಪದೇ ಇದೇ ಪ್ರೊಸೆಸ್ ನ ರಿಪೀಟ್ ಮಾಡ್ತಿರ್ತಾರೆ. ಮತ್ತೆ ಅದಕ್ಕೆ ಅವರು ತಮ್ಮ ಜೀವನವಿಡೀ ಹಣಕ್ಕೋಸ್ಕರ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಶ್ರೀಮಂತರು ಯಾವತ್ತೂ ಹಣಕ್ಕೋಸ್ಕರ ಕೆಲಸ ಮಾಡಲ್ಲ, ಅವರ ಹಣ ಅವರಿಗೋಸ್ಕರ ಕೆಲಸ ಮಾಡುತ್ತೆ. ಇದು ನಿಮಗೆ ಮುಂದಿನ ಲೆಸನ್ ಅಲ್ಲಿ ಅರ್ಥ ಆಗುತ್ತೆ.
ಲೆಸನ್ ನಂಬರ್ 2, ಶ್ರೀಮಂತರಾಗೋದಕ್ಕೆ ಫೈನಾನ್ಷಿಯಲ್ ಎಜುಕೇಶನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ. ಸ್ನೇಹಿತರೆ, ರಾಬರ್ಟ್ ಹೇಳ್ತಾರೆ, ನಮ್ಮ ಸ್ಕೂಲ್ಸ್ ನಮಗೆ ಒಬ್ಬ ಒಳ್ಳೆ ಕೆಲಸಗಾರರಾಗೋದಕ್ಕೆ ತಯಾರಿ ಮಾಡ್ತವೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಇದೇ ರೀತಿ ತಯಾರಿ ಮಾಡಿದ್ದಾರೆ. ತುಂಬಾ ಓದಿ ಒಳ್ಳೆ ಡಿಗ್ರಿ ಪಡೆಯಿರಿ ಮತ್ತೆ ಒಂದು ಒಳ್ಳೆ ಜಾಬ್ಗೆ ಸೇರ್ಕೊಳ್ಳಿ. ಆದ್ರೆ ಸತ್ಯ ಏನಂದ್ರೆ ಕೆಲಸ ಯಾವುದೇ ವ್ಯಕ್ತಿನೂ ಶ್ರೀಮಂತರಾಗಿ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಕೆಲಸ ಮಾಡುವ ವ್ಯಕ್ತಿ ಗೊತ್ತೋ ಗೊತ್ತಿಲ್ಲದೇನೋ ಅದೇ ರ್ಯಾಟ್ ರೇಸ್ ನ ಭಾಗಿಯಾಗೋಗ್ತಾನೆ. ಮತ್ತೆ ಇದೇ ರ್ಯಾಟ್ ರೇಸ್ ಇಂದ ಸದಾ ಹೊರಗೆ ಇರೋದಕ್ಕೆ ರಿಚ್ ಡ್ಯಾಡ್ ರಾಬರ್ಟ್ಗೆ ಹೇಳ್ತಾರೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬಗ್ಗೆ. ಅಸೆಟ್ಸ್ ಅವುಗಳು ಯಾವುದು ನಮ್ಮ ಜೇಬಲ್ಲಿ ಹಣ ಹಾಕುತ್ತೋ, ಮತ್ತೆ ಲಯಬಿಲಿಟೀಸ್ ಅವುಗಳು ಅದು ನಮ್ಮ ಜೇಬಿಂದ ಹಣ ತೆಗೆಯೋದು. ಎಕ್ಸಾಂಪಲ್ ಗಾಗಿ ನೀವೊಂದು ಕಾರ್ ಖರೀದಿ ಮಾಡಿ ಅದನ್ನ ಒಂದು ಈ ರೀತಿ ಕೆಲಸಕ್ಕೆ ಹಾಕಿದಿರಾ, ಅದರಿಂದ ನಿಮಗೆ ಪ್ರತಿ ತಿಂಗಳು ಹಣ ಸಿಗೋದು, ಅದರ ಬಾಡಿಗೆ ಸಿಗೋದು, ಆಗ ಅವುಗಳನ್ನ ಅಸೆಟ್ಸ್ ಅಂತ ಕರೀತಾರೆ. ಸಿಂಪಲ್, ಯಾಕಂದ್ರೆ ಆ ಕಾರ್ ನಿಮ್ಮ ಜೇಬೊಳಗೆ ಹಣ ಆಗ್ತಿದೆ. ಮತ್ತೆ ಅಲ್ಲೇ ಬೇರೆ ಕಡೆ ನೀವು ಲೋನ್ ಇಂದ ಒಂದು ಕಾರ್ ಖರೀದಿ ಮಾಡಿ ಅದನ್ನ ನಿಮ್ಮ ಮನೇಲಿ ನಿಲ್ಸಿದ್ರೆ ಆಗ ಅದನ್ನ ಲಯಬಿಲಿಟೀಸ್ ಕರೀತಾರೆ. ಯಾಕಂದ್ರೆ ಆ ಕಾರ್ ನಿಮ್ಮ ಜೇಬಿಂದ ಹಣ ತೆಗಿತಿದೆ. ಅದಕ್ಕೆ ಏನಾದ್ರೂ ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕು ಅಂದ್ರೆ ಆಗ ರಿಚ್ ಡ್ಯಾಡ್ ಹೇಳ್ತಾರೆ ಅವನು ಎಲ್ಲಕ್ಕಿಂತ ಜಾಸ್ತಿ ಅಸೆಟ್ ಮಾಡಬೇಕು ಅಂತ, ಮತ್ತೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಲಯಬಿಲಿಟೀಸ್ ಇಡಬೇಕು. ಮತ್ತೆ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವತ್ತೂ ಹೇಳಲ್ಲ ಹಣದಿಂದ ಹಣ ಹೇಗೆ ಮಾಡೋದು. ಅದಕ್ಕೆ ಹಣದ ಬಗ್ಗೆ ನಾಲೆಡ್ಜ್ ಇರೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ. ಲೆಸನ್ ನಂಬರ್ 3, ನಿಮ್ಮ ಸ್ವಂತದ ಕೆಲಸದ ಮೇಲೆ ಫೋಕಸ್ ಮಾಡಿ. ಸ್ನೇಹಿತರೆ, ರಾಬರ್ಟ್ ಹೇಳ್ತಾರೆ, ಯಾವಾಗೆಲ್ಲ ನಾನು ಒಬ್ಬ ವ್ಯಕ್ತಿಗೆ ಕೇಳ್ತೀನೋ ನೀವು ಏನ್ ಕೆಲಸ ಮಾಡ್ತೀರಾ ಅಂತ, ಆಗ ಉತ್ತರ ಸಿಗುತ್ತೆ ನಾನೊಬ್ಬ ಬ್ಯಾಂಕರ್, ನಾನೊಬ್ಬ ಡಾಕ್ಟರ್ ಅಥವಾ ನಾನೊಬ್ಬ ಟೀಚರ್. ಆಗ ನಾನು ಅವರಿಗೆ ಕೇಳ್ತೀನಿ, ಏನ್ ನಿಮ್ಮ ಸ್ವಂತದ ಸ್ಕೂಲ್ ಇದೆಯಾ, ಏನ್ ನಿಮ್ಮ ಸ್ವಂತದ ಹಾಸ್ಪಿಟಲ್ ಇದೆಯಾ, ಅಥವಾ ಏನ್ ನಿಮ್ಮ ಸ್ವಂತದ ಬ್ಯಾಂಕ್ ಇದೆಯಾ? ಆಗ ಅವರೆಲ್ಲರ ಉತ್ತರ ಸೇಮ್ ಇರುತ್ತೆ, ಇಲ್ಲ ನಾನು ಅಲ್ಲಿ ಜಾಬ್ ಮಾಡ್ತೀನಿ. ಆಗ ರಾಬರ್ಟ್ ಹೇಳ್ತಾರೆ, ಅಂದ್ರೆ ನೀವು ಅಲ್ಲಿ ಕೆಲಸಗಾರರು, ಹಾಗಿದ್ರೆ ನಿಮ್ಮ ಸ್ವಂತದ ಕೆಲಸ ಏನಿದೆ, ನೀವು ನಿಮಗೋಸ್ಕರ ಏನ್ ಕೆಲಸ ಮಾಡ್ತೀರಾ? ಆಗ ಉತ್ತರ ಸಿಗುತ್ತೆ ಏನೂ ಇಲ್ಲ. ಮತ್ತೆ ಇದೇ ರೀತಿ ತುಂಬಾ ಜನರು ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿ ಬೇರೆಯವರನ್ನ ಶ್ರೀಮಂತರಾಗಿ ಮಾಡೋದಕ್ಕೆ ತಮ್ಮ ಇಡೀ ಜೀವನನ ಕಳೆದು ಬಿಡ್ತಾರೆ. ಅದಕ್ಕೆ ರಾಬರ್ಟ್ ಹೇಳ್ತಾರೆ, ನೀವು ನಿಮ್ಮ ಜೀವನ ನಡೆಸೋದಕ್ಕೆ ಕೆಲಸ ಮಾಡ್ತೀರಿ, ಆದ್ರೆ ನಿಮ್ಮ ಸ್ವಂತದ ಕೆಲಸದ ಮೇಲೆ ಫೋಕಸ್ ಮಾಡಿ. ಬದಲಿಗೆ ನೀವು ಅದನ್ನ ಒಂದು ದೊಡ್ಡ ಕಂಪನಿ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಸರಿನೇ, ಆದ್ರೆ ನೀವು ನಿಮಗೋಸ್ಕರ ಈ ರೀತಿ ಅಸೆಟ್ ನ ತಯಾರಿ ಮಾಡಿ ಅದು ನಿಮ್ಮದಾಗಿರೋದು, ಅದು ನಿಮ್ಮನ್ನ ಶ್ರೀಮಂತನಾಗಿ ಮಾಡೋದು ಹೊರತು ಬೇರೆಯವ್ರನ್ನಲ್ಲ. ಲೆಸನ್ ನಂಬರ್ 4, ಸದಾ ಕಲಿಯೋದಕ್ಕೋಸ್ಕರ ಕೆಲಸ ಮಾಡಿ, ಹಣಕ್ಕೋಸ್ಕರ ಅಲ್ಲ. ರಾಬರ್ಟ್ ಹೇಳ್ತಾರೆ, ನನ್ನ ಪೋರ್ ಡ್ಯಾಡ್ಗೆ ಸದಾ ಅವರ ಕೆಲಸದ ಚಿಂತೆ ಇರ್ತಿತ್ತು. ಅವರು ಬೆಳಿಗ್ಗೆ ಟೈಮ್ಗೆ ಸರಿಯಾಗಿ ಮೊದಲೇ ಆಫೀಸ್ಗೆ ಹೊರಟೋಗ್ತಿದ್ರು. ಮತ್ತೆ ಇದೇ ರ್ಯಾಟ್ ರೇಸ್ ನ ಅಂದ್ರೆ ಇದೇ ಪ್ರೊಸೆಸ್ ನ ಅವರು ಕಳೆದ ಸಾಕಷ್ಟು ವರ್ಷಗಳಿಂದ ರಿಪೀಟ್ ಮಾಡ್ತಿದ್ರು. ಶುರುಲಿ ನನಗೆ ಅನ್ಸಿತ್ತು ಬಹುಶಃ ಅವರು ತಮ್ಮ ಕೆಲಸನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ನಂತರ ನನಗೆ ಅರ್ಥ ಆಯ್ತು ಅವರಿಗೆ ತಮ್ಮ ಕೆಲಸದಿಂದ ತೆಗೆದು ಹಾಕೋ ಭಯ, ತಮ್ಮ ಸ್ಯಾಲರಿಯಿಂದ ಹಣ ಕಡಿಮೆ ಕೊಡುವ ಭಯ, ಇದು ಅವರಿಂದ ಕೆಲಸ ಮಾಡಿಸ್ತಿತ್ತು. ಆದ್ರೆ ನನ್ನ ರಿಚ್ ಡ್ಯಾಡ್ಗೆ ನಂಬಿಕೆ ಇತ್ತು, ಏನಾದ್ರೂ ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕು ಅಂತ ಇದ್ರೆ ಆಗ ಅವನು ಪ್ರತಿದಿನ ಏನೆಲ್ಲ ಏನಾದ್ರೂ ಹೊಸದಾಗಿ ಕಲಿಬೇಕು, ಅದರಿಂದ ಅವನು ಯೋಚಿಸೋ ಮತ್ತೆ ಅರ್ಥ ಮಾಡ್ಕೊಳ್ಳೋ ಕ್ಷಮತೆ ಹೆಚ್ಚೋಕೆ. ಅವ್ರು ಹೇಳ್ತಿದ್ರು ಬಡ ಜನರು ಇದಕ್ಕೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಹಣ ಸಿಕ್ತಿರ್ಲಿ ಅಂತ, ಆದ್ರೆ ಶ್ರೀಮಂತರು ಯಾಕೆ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಇನ್ನೂ ಹೆಚ್ಚೋದ್ರಿಂದ ಕಲಿಯೋದಕ್ಕೆ ಮತ್ತೆ ಆ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ತಮ್ಮದೇ ಆದ ಒಂದು ಬಿಸ್ನೆಸ್ ಬೆಳೆಸೋದಕ್ಕೆ. ಮತ್ತೆ ಇವುಗಳು ಇವರಿಬ್ಬರು ಎಲ್ಲಕ್ಕಿಂತ ದೊಡ್ಡ ವ್ಯತ್ಯಾಸ ಇತ್ತು. ಅದು ಒಬ್ಬನಿಗೆ ಬಡವ ಮಾಡ್ತಿತ್ತು ಮತ್ತೆ ಬೇರೆಯವನಿಗೆ ಶ್ರೀಮಂತ ಮಾಡ್ತಿತ್ತು. ಲೆಸನ್ ನಂಬರ್ 5, ಶ್ರೀಮಂತರಾಗುವ ರಸ್ತೆಯಲ್ಲಿ ಬರುವ ದೊಡ್ಡ ಅಡಚಣೆಗಳು. ರಾಬರ್ಟ್ ಹೇಳ್ತಾರೆ, ಶ್ರೀಮಂತರಾಗಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿ ಆಸೆ ಪಡ್ತಾನೆ, ಮತ್ತೆ ಲೈಫ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಶ್ರೀಮಂತಿಕೆ ರಸ್ತೆಯಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮಧ್ಯ ಕೆಲವು ಈ ರೀತಿ ಅಡಚಣೆಗಳು ಬರುತ್ತೆ, ಅದರ ಕಾರಣದಿಂದ ಆ ವ್ಯಕ್ತಿ ಶ್ರೀಮಂತನಾಗೋದಕ್ಕೆ ಆಗಲ್ಲ. ರಾಬರ್ಟ್ ಇದೇ ರೀತಿ 5 ದೊಡ್ಡ ಅಡಚಣೆಗಳ ಬಗ್ಗೆ ಹೇಳಿದ್ದಾರೆ. ಅದು ಯಾವುದೇ ವ್ಯಕ್ತಿಗಳಾದ್ರೂ ಅವರಿಗೆ ಶ್ರೀಮಂತನಾಗೋದ್ರಿಂದ ತಡೆಯೋದು. ಮೊದಲನೇದು ಫಿಯರ್ ಅಂದ್ರೆ ಭಯ. ಜಗತ್ತಿನ ಹೆಚ್ಚು ಪಾಲು ಜನ ಶ್ರೀಮಂತರಾದ ಮೇಲೂ ತಮ್ಮ ಜೀವನದಲ್ಲಿ ಖುಷಿಯಾಗಿ ಇರೋದಕ್ಕಾಗಲ್ಲ. ಯಾಕಂದ್ರೆ ಯಾವ ಭಯ ಅವರಿಗೆ ಬಡತನದಲ್ಲಿ ಇತ್ತೋ ಅದಕ್ಕಿಂತ ಸಾಕಷ್ಟು ಪಟ್ಟು ಭಯ ಅವರಿಗೆ ಶ್ರೀಮಂತರಾದ ಮೇಲೆ ಆಗತ್ತೆ. ಮತ್ತೆ ಅದು ಹಣನ ಮತ್ತೆ ಕಳ್ಕೊಳ್ಳುವ ಭಯ, ಮತ್ತೊಂದು ಸರಿ ಬಡವರಾಗೋ ಭಯ, ಜನರ ಮುಂದೆ ಇನ್ಸಲ್ಟ್ ಆಗೋ ಭಯ. ಮತ್ತೆ ಇದೇ ಭಯದಿಂದ ಆ ವ್ಯಕ್ತಿ ಜಾಸ್ತಿ ಗ್ರೋ ಮಾಡೋದಕ್ಕೆ ಆಗಲ್ಲ. ಅವರು ನೋಡೋಕ್ಕಂತೂ ಶ್ರೀಮಂತರೇ, ಆದ್ರೆ ಒಳಗಿನಿಂದ ತುಂಬಾ ಹೆದರ್ಕೊಂಡು ಇರ್ತಾರೆ. ಅದಕ್ಕೆ ಏನಾದ್ರೂ ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕು ಅಂದ್ರೆ ಆಗ ಎಲ್ಲಕ್ಕಿಂತ ಮೊದಲು ಭಯನ ದೂರ ಮಾಡಬೇಕು. ರಾಬರ್ಟ್ ತಮ್ಮ 2ನೇ ಅಡಚಣೆ ಹೇಳಿದ್ದಾರೆ ಡೌಟ್. ಯಾವುದೇ ಕೆಲಸನ ಶುರು ಮಾಡೋದಕ್ಕಿಂತ ಮುಂಚೆ ಮತ್ತೆ ತಮ್ಮ ಹಣನ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಹೆಚ್ಚು ಪಾಲು ಜನರಿಗೆ ಡೌಟ್ ಆಗುತ್ತೆ ಎಲ್ಲಾದ್ರೂ ನನ್ನ ಹಣ ಮುಳುಗೋದ್ರೆ ಅಂತ. ಮತ್ತೆ ಇದೇ ಅನುಮಾನದ ಕಾರಣದಿಂದ ಜನ ಒಂದು ಹೊಸ ಆರಂಭನ ಶುರು ಮಾಡೋದಕ್ಕೆ ಆಗಲ್ಲ, ಮತ್ತೆ ಅವರು ಲೈಫ್ ಅಲ್ಲಿ ಯಾವತ್ತೂ ಶ್ರೀಮಂತರಾಗೋದಕ್ಕಾಗಲ್ಲ. ರಾಬರ್ಟ್ ತಮ್ಮ 3ನೇ ಅಡಚಣೆ ಹೇಳಿದ್ದಾರೆ ಲೇಜಿನೆಸ್ ಅಂದ್ರೆ ಸೋಂಬೇರಿತನ. ರಾಬರ್ಟ್ ಹೇಳ್ತಾರೆ, ಕೆಲವು ಜನರು ಕೇವಲ ಇದನ್ನ ಹೇಳಿ ತಮ್ಮ ಸಾಕಷ್ಟು ದೊಡ್ಡ ದೊಡ್ಡ ಅವಕಾಶಗಳನ್ನ ಕಳ್ಕೋತಾರೆ. ನಾನು ಇನ್ನೂ ಇದಕ್ಕೋಸ್ಕರ ರೆಡಿ ಇಲ್ಲ, ನಾನು ನಂತರ ಪ್ರಯತ್ನ ಮಾಡ್ತೀನಿ, ಈ ರೀತಿ ಹೇಳಿ ಅವರು ತಮ್ಮ ಟೈಮ್ ನ ಹಾಳು ಮಾಡ್ತಾರೆ. ಮತ್ತೆ ಆಮೇಲೆ ಅವರು ಯಾವ್ದಾದ್ರು ಕೆಲಸದ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ, ಮತ್ತೆ ಅವರು ತಮ್ಮ ಜೀವನದಲ್ಲಿ ಯಾವತ್ತೂ ಶ್ರೀಮಂತರಾಗೋದಕ್ಕಾಗಲ್ಲ. ಮತ್ತೆ ರಾಬರ್ಟ್ 4ನೇ ಎಲ್ಲಕ್ಕಿಂತ ದೊಡ್ಡ ಅಡಚಣೆ ಹೇಳಿದ್ದಾರೆ
ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಅಭ್ಯಾಸಗಳು. ರಾಬರ್ಟ್ ಹೇಳ್ತಾರೆ, ಹೆಚ್ಚು ಪಾಲು ಬಡ ಜನರು ತಮ್ಮ ಬಿಲ್ಸ್ ಪೇ ಮಾಡೋದ್ರಲ್ಲಿ ತಡ ಮಾಡ್ತಾರೆ, ಮತ್ತೆ ಶ್ರೀಮಂತರು ತಮ್ಮ ಬಿಲ್ಸ್ ನ ಎಲ್ಲಕ್ಕಿಂತ ಮೊದಲು ಪೇ ಮಾಡ್ತಾರೆ. ಶ್ರೀಮಂತರು ತಮ್ಮ ಹಣದ ಕೆಲವು ಭಾಗವನ್ನ ಇನ್ವೆಸ್ಟ್ಮೆಂಟ್ ಗೆ ಮೊದಲೇ ತೆಗೆದಿರ್ತಾರೆ, ಮತ್ತೆ ಅದರ ನಂತರ ಪರ್ಸನಲ್ ಖರ್ಚುಗಳನ್ನ ಮಾಡ್ತಾರೆ. ಆದ್ರೆ ಬಡ ಜನರು ಎಲ್ಲಕ್ಕಿಂತ ಮೊದಲು ಅವರ ಬಗ್ಗೆ ನೋಡ್ತಾರೆ, ತಮಗೆ ಆಸೆ ಇರೋ ವಸ್ತುಗಳನ್ನ ತಗೋತಾರೆ, ಮತ್ತೆ ನಂತರ ಅವರ ಹತ್ರ ಇನ್ವೆಸ್ಟ್ಮೆಂಟ್ ಗೆ ಏನು ಉಳಿಯೋದಿಲ್ಲ. ಮತ್ತೆ ಇದೇ ಅಭ್ಯಾಸ ಒಬ್ಬ ಶ್ರೀಮಂತ ವ್ಯಕ್ತಿನ ಇನ್ನೂ ಶ್ರೀಮಂತ ಮಾಡೋದು, ಮತ್ತೆ ಒಬ್ಬ ಬಡ ವ್ಯಕ್ತಿನ ಇನ್ನೂ ಹೆಚ್ಚು ಬಡವ. ಮತ್ತೆ ಶ್ರೀಮಂತರಾಗುವ ರಸ್ತೆಯಲ್ಲಿ ಬರುವ 5ನೇ ಅಡಚಣೆ ಇದೆ ಈಗೋ. ಯಾವ ಜನರು ಬಡವರಿರ್ತಾರೋ ಅವರು ತಮ್ಮ ಸ್ಕಿಲ್ಸ್ ನ ಬೇರೆಯವ್ರ ಜೊತೆ ಶೇರ್ ಮಾಡೋದಿಲ್ಲ, ಯಾಕಂದ್ರೆ ಅವರಿಗೆ ಭಯ ಇರುತ್ತೆ ಏನಾದ್ರೂ ಬೇರೆ ವ್ಯಕ್ತಿ ಇದನ್ನ ಕಲಿತು ಬಿಟ್ರೆ ಆಗ ಅವನ ಕೆಲಸ ಅವನಿಂದ ಹೊರಟು ಹೋಗುತ್ತೆ ಅಂತ. ಮತ್ತೆ ಇದೇ ಕಾರಣದಿಂದ ಅವರು ಯಾವುದೇ ಹೊಸ ಸ್ಕಿಲ್ಸ್ ನ ಕಲಿಯೋದಕ್ಕೆ ಆಗಲ್ಲ, ಮತ್ತೆ ಸದಾ ಅದೇ ಒಂದು ಸ್ಕಿಲ್ ಜೊತೆ ಕೆಲಸ ಮಾಡ್ತಾರೆ. ಆದ್ರೆ ಶ್ರೀಮಂತ ಜನರು ಬೇರೆಯವ್ರ ಜೊತೆ ತಮ್ಮ ನಾಲೆಡ್ಜ್ ನ ಶೇರ್ ಮಾಡ್ತಾರೆ, ಹಾಗೆ ಬೇರೆಯವರಿಂದ ಸಾಕಷ್ಟು ಕಲಿತಾರೆ, ಮತ್ತೆ ಸತತವಾಗಿ ತಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಮಾಡಿ ಇನ್ನೂ ಹೆಚ್ಚು ಶ್ರೀಮಂತರಾಗ್ತಾರೆ. ಅದಕ್ಕೆ ಏನಾದ್ರೂ ನೀವು ಶ್ರೀಮಂತರಾಗಬೇಕಂತ ಇದ್ರೆ ಆಗ ನೀವು ನಿಮ್ಮ ಈಗೋನ ಮರೆತು ಯಾವುದು ನಿಮಗೆ ಬರೋದಿಲ್ವೋ ಅದನ್ನ ಕಲಿಯುವ ಅಭ್ಯಾಸ ಮಾಡಬೇಕು, ಮತ್ತೆ ಯಾವುದು ನಿಮಗೆ ಬರುತ್ತೋ ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಬೇಕು. ಮತ್ತೆ ಕೊನೆಯಲ್ಲಿ ನಾನು ನಿಮಗೆ ಇಷ್ಟನ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಲೈಫ್ ಅಲ್ಲಿ ಒಂದ್ಸರಿ ಬುಕ್ ನ ಖಂಡಿತ ಓದ್ಬೇಕು, ಯಾಕಂದ್ರೆ ಈ ಬುಕ್ ಹಣದ ಕುರಿತು ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಂದ ನಿಮಗೆ ತುಂಬಾ ಕಲಿಯೋದಕ್ಕೆ ಸಿಕ್ಕಿದೆ. ಮತ್ತೆ ಸ್ನೇಹಿತರೆ, ನಿಮಗೆ ಬಜಾಜ್ ಅಲೈನ್ಸ್ ಲೈಫ್ NFO ಬಗ್ಗೆ ಹೇಳಿದೆ, ಇದು ಇದೇ ತಿಂಗಳು 14ಕ್ಕೆ ಕೊನೆ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.